ನಮಸ್ಕಾರ ಫ್ರೆಂಡ್ಸ್, ನಮಗೆಲ್ಲರಿಗೂ ಸ್ವಾಗತ ಕನ್ನಡ ಜಿಕೆ ಗುರು 54 ಯೂಟ್ಯೂಬ್ ಚಾನಲ್ಗೆ. ನಾನು ಈ ವಿಡಿಯೋದಲ್ಲಿ ಸಾರಾಂಶ ಬರವಣಿಗೆ ಬದಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಾರಾಂಶ ಬರವಣಿಗೆ ಅನ್ನೋದು ಸಿವಿಲ್, ಸಶಸ್ತ್ರ, ವೈರ್ಲೆಸ್, ಅಬಕಾರಿ, KSRP, C.A.R, D.A.R ಈ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಳಿಗೆ ಈ ಸಾರಾಂಶ ಬರವಣಿಗೆ ಎಂಬ ವಿಷಯವನ್ನು ಕೇಳಲಾಗುತ್ತದೆ. ಆದ ಕಾರಣ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ಸಾರಾಂಶ ಬರವಣಿಗೆ ತಮಗೆ ಏನು ಪ್ರಮುಖವಾಗಿ ಗೊತ್ತಿರಬೇಕು, ನೀವೇನು ತಿಳಿದುಕೊಳ್ಳಬೇಕು ಮತ್ತು ಅದರ ಜೊತೆಗೆ ಈ ಸಾರಾಂಶ ಒಂದು ಬರವಣಿಗೆಯನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದ ತನಕ ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಗೆಳೆಯರೆಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ಸಾರಾಂಶ ಬರವಣಿಗೆ. ಬರವಣಿಗೆ ಅರ್ಥ ಮತ್ತು ವಿವರಣಾ ರೂಪ. ಸಾರಾಂಶ ಎಂದರೆ ಬರವಣಿಗೆ ಕೌಶಲ್ಯ. ಬರವಣಿಗೆಯಲ್ಲಿ ಪ್ರಬುದ್ಧತೆ ಬೆಳೆಸಿಕೊಳ್ಳಲು ಪ್ರಮುಖವಾಗಿ ನಮಗೆ ವಿಷಯ ಜ್ಞಾನ ಇರಬೇಕು ಮತ್ತು ವಿಷಯದ ವಸ್ತುಸ್ಥಿತಿಯ ಅರಿವಿರಬೇಕು. ಕೊಟ್ಟ ವಿಚಾರವನ್ನು ಓದಿಕೊಂಡು ಪ್ರಮುಖ ವಿಷಯ ಅಂಶಗಳನ್ನು ಆಯ್ಕೆ ಮಾಡಬೇಕು. ಹೀಗೆ ಆಯ್ಕೆ ಮಾಡಿಕೊಂಡು ವಿಷಯ ಅಂಶವನ್ನು ಮೂರನೇ ಒಂದು ಭಾಗದಷ್ಟು ಕಡಿತ ಮಾಡಿ ಬರೆಯಬೇಕು. ಹಾಗಾಗಿಯೇ ವಿಷಯದ ಆಳ ಬಹಳ ಮುಖ್ಯವಾಗಿರುತ್ತದೆ. ವಿಷಯದ ಬಗ್ಗೆ ನಿಖರತೆ ತಿಳಿಯದೆ ಸಾರಾಂಶ ಬರೆಯುವುದು ಕಷ್ಟ ಸಾಧ್ಯ ಎಂಬುದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಬರವಣಿಗೆಯಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಮೂಲ ಪದಗಳ ಬಳಕೆ. ಈ ಮೂಲ ಪದಗಳನ್ನು ಬರವಣಿಗೆಯಲ್ಲಿ ಅಳವಡಿಸಿಕೊಂಡೇ ಆದಲ್ಲಿ ಅಂತ ಬರವಣಿಗೆ ಯಶಸ್ವಿಯಾಗುತ್ತದೆ. ಸಾರಾಂಶ ಬರವಣಿಗೆ ಮುಖ್ಯ ಉದ್ದೇಶ. ಸಾರಾಂಶ ಬರವಣಿಗೆ ಮುಖ್ಯ ಉದ್ದೇಶ ಜ್ಞಾನವಂತಿಕೆಯ ಬರವಣಿಗೆ ರೂಪ ಎನ್ನಬಹುದು. ಬಳಸಲಾಗುವ ಪದಗಳು ನೀಡುವಂಥ ಅರ್ಥ ವಿವರಣೆ ಅವುಗಳನ್ನು ಪರೀಕ್ಷಿಸುವಂತಹುದಾಗಿದೆ. ಸಾರಾಂಶ ಬರವಣಿಗೆ ವಿಧಾನ. ಸಾರಾಂಶ ಬರವಣಿಗೆ ಎಂಬುದು ಅರ್ಥವತ್ತಾದ ವಾಕ್ಯ ರಚನೆಗಳನ್ನು ಒಳಗೊಂಡಿರಬೇಕು. ಪ್ರಾರಂಭಿಕವಾಗಿ ಕೊಟ್ಟಿರುವಂಥ ವಿಷಯ ವಿಚಾರಗಳನ್ನು ಸರಿಯಾಗಿ ಗಮನಿಸಿ ಬರೆಯುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತದೆ. ಈಗ ಸಾರಾಂಶ ಬರೆಯುವುದು ಮೊದಲ ವಾಕ್ಯಗಳಲ್ಲಿ ಅತ್ಯಂತ ಅರ್ಥಪೂರ್ಣ ಪದಗಳ ಬಳಕೆಯೊಂದಿಗೆ ವಾಕ್ಯಗಳನ್ನು ಒಳಗೊಂಡು ಅತ್ಯದ್ಭುತ ಆಕರ್ಷಣೀಯವೆನಿಸುತ್ತಿರಬೇಕು. ವಿಷಯದ ಪರಿಪೂರ್ಣತೆಯೊಂದಿಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಷಯದ ಮಂಡನೆ ಮಾಡಬೇಕಾಗುತ್ತದೆ. ಸಾರಾಂಶ ಬರವಣಿಗೆಯಲ್ಲಿ ಪದ ಪ್ರಯೋಗ. ಸಾರಾಂಶ ಬರವಣಿಗೆಯಲ್ಲಿ ಬಳಸಲಾಗುವ ಪದಗಳು ಮೂಲ ಬರವಣಿಗೆಯಲ್ಲಿ ಬಳಸಿದ ಪದಗಳನ್ನೇ ಬಳಸಬೇಕು ಮತ್ತು ಸೂಕ್ತ ರೀತಿಯ ಶೀರ್ಷಿಕೆಗಳನ್ನು ನೀಡುವುದರೊಂದಿಗೆ ಬರವಣಿಗೆಯನ್ನು ಪ್ರಾರಂಭಿಸಬೇಕು. ಎರಡನೇದಾಗಿ ಉತ್ತಮ ಗಾದೆ ಮತ್ತು ನುಡಿಗಟ್ಟುಗಳನ್ನು ಬಳಸುವ ಮುಖನೇ ವಾಕ್ಯ ರಚನೆಗಳನ್ನು ಪ್ರಾರಂಭಿಸಬೇಕು. ಅಗತ್ಯವಿರುವಂಥ ಸಂದರ್ಭ ಮತ್ತು ಅವಶ್ಯಕವಾಗಿರುವ ಕತೆ, ಲೇಖನ, ಚಿಹ್ನೆಗಳು ಬಳಸಬೇಕು. ಸಾರಾಂಶ ಬರವಣಿಗೆಯಲ್ಲಿ ಅಗತ್ಯ ವಿಚಾರವೆಂದರೆ ಕೊಟ್ಟ ವಿಷಯದ ಬಗ್ಗೆ ಬರೆಯುವಂತಿರಬೇಕು. ಅನವಶ್ಯಕ ವಿಷಯದ ವಿಚಾರಗಳನ್ನು ಸೇರಿಸಬಾರದು. ವಾಕ್ಯ ರಚನೆಗೆ ಬಹಳ ಸರಳವಾಗಿ ಅರ್ಥಸಹಿತವಾಗಿ ಇರಬೇಕಾಗುತ್ತದೆ. ಹೇಳುವಂಥ ಇದು ಫ್ರೆಂಡ್ಸ್ ಒಂದು ಜಾತ್ಯತೀತ ರಾಷ್ಟ್ರ ಎಂಬ ವಿಷಯದ ಮೇಲೆ ಸಾರಾಂಶವನ್ನು ಬರ್ತಾ ಇದ್ದೀನಿ ನೋಡಿ. ಭಾರತ ಒಂದು ಜಾತ್ಯತೀತ ದೇಶ, ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆ ನಮ್ಮದು. ಭಾರತ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಮುಂಚೂಣಿಯಲ್ಲಿದೆ. ಹಲವಾರು ಸಂಪ್ರದಾಯಗಳು, ಆಚಾರ ವಿಚಾರಗಳು ಹಾಗೂ ತನ್ನದೇ ಆದ ವಿಶಿಷ್ಟ ಮೆಜಲುಗಳನ್ನು ಹೊಂದಿರುವ ದೇಶ ನಮ್ಮದು. ಫೆಡರಲ್ ಮಾದರಿಯ ಸರ್ಕಾರವಾಗಿದೆ. ದೇಶಕ್ಕೊಂದು ಕೇಂದ್ರ ಸರ್ಕಾರವಿದ್ದರೆ ರಾಜ್ಯಗಳಿಗೆ ಪ್ರತ್ಯೇಕ ಸರ್ಕಾರಗಳಿವೆ. ಧರ್ಮ ಎಂಬುದು ಒಂದು ಸೂಕ್ಷ್ಮ ವಿಷಯವಾಗಿದ್ದರೂ ಅದು ನಮ್ಮ ದೇಶದ ನರನಾಡಿಗಳಲ್ಲಿ ಹರಿಯುತ್ತದೆ. 2011ರ ಜನಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿ ಶೇಕಡ 79.8% ಹಿಂದೂಗಳು, ಶೇಕಡ 14.23% ಮುಸಲ್ಮಾನರು, ಶೇಕಡ 2.3% ಕ್ರೈಸ್ತರು, ಹಾಗೆ ಶೇಕಡ 0.7% ಬೌದ್ಧರು, ಹಾಗೆ ಶೇಕಡ 0.4% ಜೈನರು, ಹಾಗೆ ಶೇಕಡ 1.72% ಸಿಖ್ಖರು ಈ ದೇಶದಲ್ಲಿ ತಮ್ಮದೇ ಆದ ಧರ್ಮವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ವೈವಿಧ್ಯಗಳಲ್ಲಿ ನಾವು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗುತ್ತದೆ. ಈ ಭಾರತವು ಅನೇಕ ಜಾತಿ ಮತ ಧರ್ಮಗಳ ತವರಾಗಿದ್ದು ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರ, ಜೀವನಾಂಶ ಸೇರಿದಂತೆ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನಾ ರೀತಿಯ ವೈಯಕ್ತಿಕ ಕಾನೂನುಗಳು ಜಾರಿಯಲ್ಲಿವೆ. ಈ ಕಾನೂನುಗಳು ಆಯಾ ಧರ್ಮಾಚರಣೆಗಳಿಂದ ಪ್ರೇರಿತವಾಗಿದ್ದು ಆಯಾ ಧರ್ಮದ ವಿವಿಧ ಅಭ್ಯಾಸಗಳಿಗೆ ಅನುಗುಣವಾಗಿದೆ. ಇದರಿಂದಾಗಿ ವೈಯಕ್ತಿಕ ಕಾನೂನುಗಳು ವಿವಿಧ ಧರ್ಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿವೆ. ಇದಕ್ಕೆ ಹೊರತಾಗಿ ವೈಯಕ್ತಿಕ ಕಾನೂನುಗಳಾದ ವಿವಾಹ, ವಿಚ್ಛೇದನ, ಆಸ್ತಿ ಹಂಚಿಕೆ, ಉತ್ತರಾಧಿಕಾರ, ವಿಚಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಏಕರೂಪದ ಕಾನೂನನ್ನು ತರುವುದನ್ನು ಏಕರೂಪ ನಾಗರಿಕತೆ ಸಂಹಿತೆ ಎಂದು ಕರೆಯುತ್ತಾರೆ. ಸದ್ಯ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನುಗಳು ಅಸ್ತಿತ್ವದಲ್ಲಿರುವುದರಿಂದ ಇಲ್ಲೆಲ್ಲೋ ಮಹಿಳಾ ಹಕ್ಕುಗಳು ಸಂರಕ್ಷಣೆ ಆಗುತ್ತಿಲ್ಲ. ಇದರ ಬದಲಾಗಿ ದೇಶದಲ್ಲಿ ಒಂದೇ ತೆರನಾದ ವೈಯಕ್ತಿಕ ಕಾನೂನು ಜಾರಿಗೆ ತರುವುದರಿಂದ ಲಿಂಗ ತಾರತಮ್ಯವನ್ನು ತೊಡೆದುಹಾಕಬಹುದು. ದೇಶದ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನಡಿಯಲ್ಲಿ ಬರುವುದರಿಂದ ವ್ಯಾಜ್ಯಗಳನ್ನು ತ್ವರಿತವಾಗಿ ಬಗೆಹರಿಸಲು ನ್ಯಾಯಾಲಯಗಳಿಗೆ ಸಾಧ್ಯವಾಗಲಿದೆ. ಇದರ ಸಾರಾಂಶ ನೋಡೋಣ. ಸಾರಾಂಶ ಏನಂತ ನೋಡ್ರಿ, ಇಲ್ಲಿ ಭಾರತದೊಂದು ಜಾತ್ಯತೀತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯ ಪಾತ್ರವಾಗಿದ್ದು ತನ್ನದೇ ಆದ ಹಲವಾರು ಸಂಪ್ರದಾಯಗಳು, ಆಚಾರ ವಿಚಾರಗಳು, ವಿಶಿಷ್ಟ ಮೇಜಲುಗಳನ್ನು ಹೊಂದಿದೆ. ಭಾರತವು ಅನೇಕ ಜಾತಿ ಮತ ಧರ್ಮಗಳ ತವರವಾಗಿದ್ದು ಭಾರತದಲ್ಲಿ ಶೇಕಡ
79.8% ಹಿಂದೂಗಳು, ಶೇಕಡ 14.23% ಮುಸಲ್ಮಾನರು, ಶೇಕಡ 2.3% ಕ್ರೈಸ್ತರು, ಹಾಗೆ ಶೇಕಡ 0.7% ಬೌದ್ಧರು, ಹಾಗೆ ಶೇಕಡ 0.4% ಜೈನರು, ಹಾಗೆ ಶೇಕಡ 1.72% ಸಿಖ್ಖರು ವಾಸಿಸುತ್ತಿದ್ದಾರೆ. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರ, ಜೀವನಾಂಶ ಇತ್ಯಾದಿಗಳಿಗೆ ಸಂಬಂಧಿಸಿದ ಅನೇಕ ವೈಯಕ್ತಿಕ ಕಾನೂನುಗಳು ಜಾರಿಯಲ್ಲಿವೆ. ಈ ಸಾಮಾನುಗಳು ಆಯಾ ಧರ್ಮಾಚರಣೆಗನುಗುಣವಾಗಿ ಧರ್ಮದ ವಿವಿಧ ಅನುಗುಣವಾಗಿ ಆಚರಣೆ ಆಗುವೆ. ಅದರಿಂದ ಈ ಎಲ್ಲ ವೈಯಕ್ತಿಕ ಕಾನೂನುಗಳು ಬದಲಾಗಿ ಎಲ್ಲ ಧರ್ಮಗಳಿಗೂ ಅನ್ವಯ ಆಗುವ ಏಕರೂಪದ ಕಾನೂನನ್ನು ಜಾರಿಗೆ ತರುವುದಕ್ಕೆ ಏಕರೂಪ ನಾಗರಿಕ ಸಂಹಿತೆ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಇದು ಹಿಂದಿನ ಪ್ಯಾರಾಗ್ರಾಫಿಂದ ಒಂದು ಸಾರಾಂಶ ಮಾಡಿದ್ದೀನಿ. ತಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಮಸ್ಕಾರ.